ಮೈಕ್ರೋಸಾಫ್ಟ್ ಟ್ಯಾಬ್ ಕೂಡ ಇದೆ, ಲ್ಯಾಪ್ಟಾಪ್ ಇದು ಟ್ಯಾಬ್ ತರ ಯೂಸ್ ಮಾಡಬಹುದು ನಿಮಗೆ. ಇದು ಪ್ರೈಸ್ ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ 80,000 ಇದೆ ಸರ್. ನಮ್ಮ ಹತ್ರ ಜಸ್ಟ್ ಇದು 48,000 ಕೊಡ್ತಾ ಇದೀವಿ. ಜಸ್ಟ್ ಸ್ಟಾರ್ಟಿಂಗ್ 15,000 ಇದೆ ಲ್ಯಾಪ್ಟಾಪ್. ಇದು 15,000 ಇದು. ಡಿಸ್ಪ್ಲೇ ನೋಡಿ OLED ಡಿಸ್ಪ್ಲೇ ಬರುತ್ತೆ ಇದರಲ್ಲಿ. ಕಂಡೀಷನ್ ನೋಡಿ ತುಂಬಾ ಚೆನ್ನಾಗಿದೆ. ಹೆಂಗಿದೆ ಅಂತ ಇದು 360 ಆಂಗಲ್ ಅಲ್ಲಿ ಫೋಲ್ಡ್ ಆಗುತ್ತೆ. ಕಂಡೀಷನ್ ನೋಡ್ಕೊಳ್ಳಿ ಗೈಸ್, ಒಂದು ಸ್ಕ್ರಾಚ್ ಒಂದು ಡೆಂಟ್ ಏನು ಇದು ಆಪಲ್ ಇದು ಏರ್ ಅಂತೆ. ವಾರಂಟಿ 3 ಮಂತ್ಸ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. 1 ಇಯರ್ ಸರ್ವಿಸ್ ಸಪೋರ್ಟ್ ಕೂಡ ಸಿಗುತ್ತೆ ನಿಮಗೆ. 360 ಫೋಲ್ಡ್ ಆಗುತ್ತೆ ವಿತ್ ಟಚ್ ಕೂಡ ಇದೆ ಇದರಲ್ಲಿ. ಆಪ್ ಓಪನ್ ಮಾಡಿ ನೋಡಬಹುದು. ನ್ಯೂ ತರ ಇದೆ ನೋಡ್ಕೊಳ್ಳಿ. ಇದು HP ಇದು ಲೈಟ್ ಬುಕ್ ಇದು 25,000 ಆಗತ್ತಂತೆ ನೋಡ್ಕೊಳ್ಳಿ ಗೈಸ್. ಇದು ಬಿಸ್ನೆಸ್ ಲ್ಯಾಪ್ಟಾಪ್ ಬಂದ್ಬಿಟ್ಟು 4 to 5 ಇಯರ್ಸ್ ಈಸಿ ಆರಾಮ್ಸಾಗಿ ಯೂಸ್ ಮಾಡಬಹುದು. ಏನು ತೋರಿಸ್ತೀರಾ ಸರ್ ನಮ್ಗೆ? ಹಾ ಸರ್ ನೋಡ್ಕೊಳ್ಳಿ ಗೈಸ್, ಹಿಂಗಿದೆ ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ ಇದೆ. ಸಖತ್ತಾಗಿದೆ ಕಂಡೀಷನ್ ಮಾತ್ರ. 26,000 ಗೆ ಫೈನಲ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಸ್ಟೂಡೆಂಟ್ ಬಂದ್ರೆ ಫ್ಲಾಟ್ 2,000 ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಇಲ್ಲ ಸರ್, ಇದು 180 ಡಿಗ್ರಿ. 180 ಡಿಗ್ರಿನಾ? ಓಕೆ. ಮತ್ತೆ ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಸರ್ವಿಸ್ ಕೂಡ ಇದೆ ನಮ್ಮ ಹತ್ರ. ಓಕೆ ಗೈಸ್, ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ಆರ್ನಾ ಕಂಪ್ಯೂಟರ್ಸ್. ಇವ್ರ ಹತ್ರ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಕಲೆಕ್ಷನ್ಸ್, ಮತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ, ಮತ್ತೆ ಈ ಕಲೆಕ್ಷನ್ಸ್ ಏನಿದೆ, ಮತ್ತೆ ಆಫರ್ಸ್ ಏನ್ ಕೊಡ್ತಾರೆ, ಮತ್ತೆ ಏನೇನ್ ಕೊಡ್ತಾರೆ ಎಲ್ಲ ಕೇಳ್ಕೊಡೋಣ. ಸರ್ ಇದಾರೆ ನಮ್ಮ ಹತ್ರ, ವೆಲ್ಕಮ್ ಮಾಡೋಣ ಬನ್ನಿ. ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ 15,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 15,000 ಇಂದ 1 lakh ವರೆಗೂ ಇದೆ. ಓಕೆ. ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಿಮ್ದು? ಸರ್ ನಮ್ಮ ಲೊಕೇಶನ್ ಬಂದ್ಬಿಟ್ಟು ಯಶವಂತಪುರ ಬಾಂಬೆ ಡೈಂಗ್ ರೋಡ್ ಹತ್ರ ಇದೆ. ಓಕೆ. ನೀವು ಔಟ್ ಆಫ್ ಬೆಂಗಳೂರು ಆಯಿತು ಅಂದ್ರೆ ರೈಲ್ವೆ ಸ್ಟೇಷನ್ ನಿಯರ್ ಬೈ ಇದೆ. 10 minutes ವಾಕಬಲ್ ಡಿಸ್ಟೆನ್ಸ್ ಇದೆ. ಬಂದು ಈಸಿಯಾಗಿ ವಿಸಿಟ್ ಮಾಡಬಹುದು ನೀವು. ಓಕೆ. ಮತ್ತೆ ಏನಾದ್ರು ಡೆಲಿವರಿ ಏನಾದ್ರು ಕೊಡ್ತೀರಾ ನೀವು? ಹೌದು ಸರ್, ಡೆಲಿವರಿ ಕೂಡ ಇದೆ ನಮ್ಮದು. ಓಕೆ. ಹೆಂಗ್ ಮಾಡ್ತೀರಾ ಸರ್ ಅದು? ಇಂಡಿಯಾ ಶಿಪ್ಪಿಂಗ್ ಇದೆ, ಡೆಲಿವರಿ ಕೊಡ್ತೀವಿ ನಾವೆಲ್ಲ. ಓಕೆ. ಏನಾದ್ರು ಚಾರ್ಜಸ್ ಇರುತ್ತೆ ಸರ್ ಅದಕ್ಕೆ? ಚಾರ್ಜಸ್ ಏನಿರಲ್ಲ ಸರ್, ಫ್ರೀನಾ ಅದು ಶಿಪ್ಪಿಂಗ್ ಎಲ್ಲ? ಇರುತ್ತೆ ಸರ್. ಓಕೆ. ಸೊ ನಮಗೆ ಫಸ್ಟ್ ಯಾವ್ದು ಲ್ಯಾಪ್ಟಾಪ್ ತೋರಿಸ್ತಾರೆ ಸರ್ ನೀವು? ಸರ್ ಸ್ಟಾರ್ಟಿಂಗ್ 15,000 ಇದೆ ಲ್ಯಾಪ್ಟಾಪ್. ಓಕೆ. ಇದು 15,000 ಇದು? ಹಾ ಸರ್. ಯಾವ ಮಾಡೆಲ್ ಸರ್ ಇದು? HP Pro Book ಸರ್ ಇದು. ಇದು Pro Book ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ. ಇದು Pro Book i5 6th ಜನರೇಷನ್ CPU ಇರುತ್ತೆ. 8GB RAM ಮತ್ತೆ 256 SSD ಇರುತ್ತೆ. ಓಕೆ. ಇದಕ್ಕೆ ಪ್ರೈಸ್ 15,000. ಓಕೆ. ನೋಡ್ಕೊಳ್ಳಿ ಗೈಸ್ ಕಂಡೀಷನ್ ಹೆಂಗಿದೆ ಅಂತ. ಇದು HP Pro Book ಅಂತ. ಇದು ನಿಮ್ಗೆ ಜಸ್ಟ್ 15,000 ಗೆ ಆಗುತ್ತೆ ಅಂತ. ಅದ್ ಬಿಟ್ರೆ ಇನ್ನೊಂದಿದೆ ನೋಡ್ಕೊಳ್ಳಿ. ಇದು HP 445 G6 ಸರ್ ಇದು. ಓಕೆ. AMD Ryzen 5 CPU ಇರುತ್ತೆ ಇದರಲ್ಲಿ. ಇದು 8GB RAM 256 SSD ಇದೆ. ಓಕೆ. ಇದು ಜಸ್ಟ್ ನಿಮಗೆ 20,000 ಕೊಡ್ತಾ ಇದೆ. ಓಕೆ. 20,000 ಗೆನಾ? ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ. ಇದು HP ಇದು ಇನ್ನೊಂದು ಇದು. ಮತ್ತೆ ವಾರಂಟಿ ಏನ್ ಕೊಡ್ತೀರಾ ಸರ್ ಇದಕ್ಕೆ? ಸರ್ ವಾರಂಟಿ 3 ಮಂತ್ಸ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. 1 ಇಯರ್ ಸರ್ವಿಸ್ ಸಪೋರ್ಟ್ ಕೂಡ ಸಿಗುತ್ತೆ ನಿಮಗೆ. ಓಕೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಜಸ್ಟ್ ನಿಮ್ಗೆ 20,000 ಆಗುತ್ತೆ ಗೈಸ್. ಅದ್ ಬಿಟ್ರೆ ಇನ್ನೊಂದಿದೆ ನೋಡ್ಕೊಳ್ಳಿ. ಇದು ಅದ್ಯಾವ್ದು ಸರ್ ಅದು? ಸರ್ ನೆಕ್ಸ್ಟ್ ಇದು HP Elite Book ಸರ್ ಇದು. ಇದು Elite Book ಇದು ನೋಡ್ಕೊಳ್ಳಿ. Elite Book 840 G6 ಮಾಡೆಲ್. ಓಕೆ. i5 8th ಜನರೇಷನ್ CPU ಬರುತ್ತೆ. ಓಕೆ. 8GB RAM ಮತ್ತೆ 256 SSD ಇದೆ. ಓಕೆ. 22,000 ಕೊಡ್ತಾ ಇದೀವಿ. ಓಕೆ. 22,000 ಇದು ನೋಡ್ಕೊಳ್ಳಿ ಗೈಸ್. ಇದು HP ಇದು Elite Book ಅಂತ. ಇದು ನಿಮ್ಗೆ ಜಸ್ಟ್ 22,000 ಆಗುತ್ತೆ. ಮತ್ತೆ 8GB RAM 256GB SSD ಬರುತ್ತೆ. ನೋಡ್ಕೊಳ್ಳಿ ಕಂಡೀಷನ್ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು HP Elite Book ಇದು. ಅದ್ ಬಿಟ್ರೆ ಇನ್ನೊಂದಿದೆ ತೋರಿಸಿ ಸರ್ ಅದು. ಸರ್ ನೆಕ್ಸ್ಟ್ ಇದು ಡೆಲ್ ಲ್ಯಾಟಿಟ್ಯೂಡ್ 7300 ಸೀರೀಸ್ ಬರುತ್ತೆ. ಓಕೆ. i7 8th ಜನರೇಷನ್ CPU ಇದೆ ಇದರಲ್ಲಿ. ಓಕೆ. 8GB RAM ಮತ್ತೆ 512GB SSD ಇರುತ್ತೆ. ಓಕೆ. ಇದು ನಿಮಗೆ ಜಸ್ಟ್ 25,000 ಕೊಡ್ತಾ ಇದೆ. 25,000 ಆಗತ್ತಂತೆ. ನೋಡ್ಕೊಳ್ಳಿ ಗೈಸ್ ಇದು ಹೆಂಗಿದೆ ಅಂತ. ಇದು ಡೆಲ್ದು ಇದು. ಸರ್ ನೀವು ಯಾಕೆ ಸರ್ ಇದು ರ್ಯಾಪ್ ಅಪ್ ಮಾಡಿ ಇಟ್ಟಿದ್ದೀರಾ ಇದು? ಸರ್ ನಮ್ದು ಶಾಪ್ ಬಂದ್ಬಿಟ್ಟು ಮೈನ್ ರೋಡ್ ಹತ್ರನೇ ಇದೆ. ಡಸ್ಟ್ ಬರುತ್ತೆ ಮತ್ತೆ ಕಸ್ಟಮರ್ ವಿಸಿಟ್ ಮಾಡ್ತಾ ಇರ್ತಾರೆ, ಫಿಂಗರ್ ಪ್ರಿಂಟ್ ಬೀಳುತ್ತೆ. ಅದಕ್ಕೋಸ್ಕರ ನಾವು ರ್ಯಾಪ್ ಮಾಡಿರ್ತೀವಿ. ಬೇಕಾದ್ರೆ ಬಂದು ಕಸ್ಟಮರ್ ಓಪನ್ ಮಾಡಿ ತಗೋಬಹುದು. ಓಕೆ. ತೋರಿಸ್ತೀರಾ ಸರ್ ನಮ್ಗೆ? ಹಾ ಸರ್. ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ ಇದೆ. ಸ್ಕ್ರಾಚಸ್ ಕೂಡ ಇರೋದಿಲ್ಲ. ಚೆಕ್ ಮಾಡೇ ತಗೋಬಹುದು ಕಸ್ಟಮರ್ ಬೇಕಾದ್ರೆ. ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ. ಇದು ಕಂಡೀಷನ್ ಒಂದು ಸ್ಕ್ರಾಚ್ ಡೆಂಟ್ ಏನು ಇಲ್ಲ. ಫುಲ್ ಸಖತ್ತಾಗಿದೆ ಕಂಡೀಷನ್ ಮಾತ್ರ. ಇದು ಜಸ್ಟ್ ನಿಮ್ಗೆ ಇನ್ನೊಂದ್ಸಲಿ ಹೇಳ್ಬಿಡಿ ಸರ್ ಪ್ರೈಸ್ ನಮ್ಗೆ. ಸರ್ ಜಸ್ಟ್ ಇದು 25,000 ಕೊಡ್ತಾ ಇದೆ. ಓಕೆ. 25,000 ಅಂತ. ನೋಡ್ಕೊಳ್ಳಿ ಗೈಸ್ ಇದು HP ಇದು ಫುಲ್ ಸಖತ್ತಾಗಿದೆ ಡೆಲ್ದು ಇದು. ಓಕೆ. ಅದ್ ಬಿಟ್ರೆ ಇನ್ನೊಂದಿದೆ ತೋರಿಸಿ ಸರ್ ಅದು. ಸರ್ ನೆಕ್ಸ್ಟ್ ಇದು ಡೆಲ್ ಲ್ಯಾಟಿಟ್ಯೂಡ್ 5300 ಸೀರೀಸ್ ಸರ್ ಇದು. ಓಕೆ. ಲ್ಯಾಟಿಟ್ಯೂಡ್ ಅಂತ. ಇದು ಡೆಲ್ದು ಇದು ನೋಡ್ಕೊಳ್ಳಿ. ಇದು 360 ಫೋಲ್ಡ್ ಆಗುತ್ತೆ. ವಿತ್ ಟಚ್ ಕೂಡ ಸಿಗುತ್ತೆ ಇದರಲ್ಲಿ. 360 ರೊಟೇಟ್ ಆಗುತ್ತೆ ಮತ್ತೆ ಟಚ್ ಸ್ಕ್ರೀನ್ ಎಲ್ಲ ಸಿಗುತ್ತೆ ಅಂತ. ಇದು ನೋಡ್ಕೊಳ್ಳಿ. CPU ನೋಡಿದ್ರೆ ಇದರಲ್ಲಿ i5 8th ಜನರೇಷನ್ CPU ಬರುತ್ತೆ. ಮತ್ತೆ 16GB RAM 256 SSD ಇದೆ. ಓಕೆ. ಇದಕ್ಕೆ ಪ್ರೈಸ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 26,000 ಕೊಡ್ತಾ ಇದೀವಿ. ಓಕೆ. 26,000 ಗೆ ಫೈನಲ್ ಆಗುತ್ತೆ ಅಂತ. ನೋಡ್ಕೊಳ್ಳಿ 360 ರೊಟೇಟ್ ಆಗುತ್ತೆ ಮತ್ತೆ ಟಚ್ ಸ್ಕ್ರೀನ್ ಎಲ್ಲ ಸಿಗ್ಬಿಡುತ್ತೆ ಅಂತ. ಇದು ಡೆಲ್ದು ಲ್ಯಾಟಿಟ್ಯೂಡ್ ಅಲ್ವಾ ಸರ್ ಇದು? ಹೌದು ಸರ್, ಡೆಲ್ ಲ್ಯಾಟಿಟ್ಯೂಡ್.
ಓಕೆ ಸರ್ ನೆಕ್ಸ್ಟ್ ಇದು ಲೆನೋವೋ ಥಿಂಕ್ ಪ್ಯಾಡ್ T490 ಸೀರೀಸ್ ಸರ್ ಇದು ಓಕೆ i7 8 ಜನರೇಷನ್ CPU ಬರುತ್ತೆ 24GB RAM ಮತ್ತೆ 512GB SSD ಇದೆ. ಓಕೆ ಇದು ನಿಮಗೆ 28,000 ಕೊಡ್ತಾ ಇದೆ ಸರ್. ಓಕೆ 28,000 ಆಗುತ್ತೆ. ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ ಇದು ಕಂಡೀಷನ್. ನಿಮಗೆ ಲೆನೋವೋ ಥಿಂಕ್ ಪ್ಯಾಡ್ ಅಂತ ಇದು. ಅದ್ ಬಿಟ್ರೆ ಇನ್ನೊಂದಿದೆ ಅದ್ಯಾವ್ದು ಸರ್ ಅದು? ಸರ್ ಇದು ಲೆನೋವೋ ಥಿಂಕ್ ಪ್ಯಾಡ್ ಇದು ಕೂಡ L14 ಮಾಡೆಲ್ ಬರುತ್ತೆ ಇದು. ಓಕೆ i5 10th ಜನರೇಷನ್ CPU ಇದೆ ಇದರಲ್ಲಿ 16GB RAM ಮತ್ತೆ 512GB SSD ಸಿಗುತ್ತೆ ಇದರಲ್ಲಿ. ಓಕೆ ಇದು ನಿಮಗೆ 31,000 ಗೆ ಕೊಡ್ತಾ ಇದೆ ಸರ್. ಓಕೆ 31,000 ಗೆ ಫೈನಲ್ ಮಾಡ್ತೀವಿ. 31,000 ಗೆ ಫೈನಲ್. ಸರ್ ಇದಕ್ಕೆ ಇದು ಲ್ಯಾಪ್ಟಾಪ್ ಯಾರಿಗೆ ಯೂಸ್ ಆಗುತ್ತೆ ಸರ್? ಇದು ಸ್ಟೂಡೆಂಟ್ ಗೆ ಸ್ಟೂಡೆಂಟ್ ಗೆ ಬಿಸ್ನೆಸ್ ಮಾಡೋರಿಗೆ ಎಡಿಟಿಂಗ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸರ್. ಚೆನ್ನಾಗಿದೆ ಲ್ಯಾಪ್ಟಾಪ್ ಇದು. ಇದು ಆಕ್ಚುಯಲ್ ಪ್ರೈಸ್ ಏನಿರುತ್ತೆ ಸರ್ ಇದಕ್ಕೆ? ಸರ್ ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 1,50,000 ಆ ತರ ಇರುತ್ತೆ ಸರ್ ಇದೆಲ್ಲ. ಓಕೆ 1,50,000 ಇದೆ ಆಕ್ಚುಯಲ್ ಪ್ರೈಸ್. ನಿಮ್ಮ ಹತ್ರ ಪ್ರೈಸ್ ಏನಿದೆ ಇನ್ನೊಂದ್ಸಲಿ ಹೇಳ್ಬಿಡಿ ಸರ್ ನಮ್ಗೆ. ಸರ್ ನಮ್ಮ ಹತ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 31,000 ಕೊಡ್ತಾ ಇದೀವಿ. ಓಕೆ ಜಸ್ಟ್ 31,000 ಗೆ ಸಿಗ್ಬಿಡುತ್ತೆ ಗೈಸ್. ನೋಡಿ ಅದ್ ಬಿಟ್ರೆ ಇನ್ನೊಂದಿದೆ ನೋಡಿ ಅದ್ಯಾವ್ದು ಸರ್ ಅದು? ಸರ್ ಇದು HP 435 G8 ಸರ್ ಮಾಡೆಲ್ 360 ಅಫೋರ್ಡ್ ಆಗುತ್ತೆ ವಿತ್ ಟಚ್ ಕೂಡ ಇದೆ ಇದರಲ್ಲಿ. ನೋಡ್ಕೊಳ್ಳಿ ಗೈಸ್ ಇದು 360 ರೊಟೇಟ್ ಕೂಡ ಆಗುತ್ತೆ ಅಂತೆ ಮತ್ತೆ ಟಚ್ ಸ್ಕ್ರೀನ್ ಕೂಡ ಇದೆ ಅದರಲ್ಲಿ. ಸರ್ ಇದಕ್ಕೆ ಕಾನ್ಫಿಗರೇಷನ್ ಮತ್ತೆ ಪ್ರೈಸ್ ಏನಿದೆ? CPU AMD Ryzen 7 ಬರುತ್ತೆ ಸರ್ ಇದರಲ್ಲಿ 16GB RAM ಮತ್ತೆ 512GB SSD ಬರುತ್ತೆ. ಓಕೆ ಇದಕ್ಕೆ ಪ್ರೈಸ್ ಇದು ಕೂಡ 31,000 ಕೊಡ್ತೀನಿ ಸರ್. ಓಕೆ 31,000 ಗೆ ನಿಮಗೆ 360 ರೊಟೇಟ್ ಆಗುತ್ತೆ ಮತ್ತೆ ಟಚ್ ಸ್ಕ್ರೀನ್ ಎಲ್ಲ ಸಿಗ್ಬಿಡುತ್ತೆ. ಮತ್ತೆ ಆಕ್ಚುಯಲ್ ಪ್ರೈಸ್ ಏನಿದೆ ಸರ್ ಇದಕ್ಕೆ? ಮತ್ತೆ ಮಾರ್ಕೆಟ್ ಅಲ್ಲಿ ಏನ್ ಕೊಡ್ತಾ ಇರೋದು ಸರ್ ಇದಕ್ಕೆ ಪ್ರೈಸ್? ಸರ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಬಂದ್ಬಿಟ್ಟು ಇದು 1,80,000 ಆ ತರ ಇರುತ್ತೆ ಸರ್. ಓಕೆ 1,80,000 ಇದೆ. ನಿಮ್ಮ ಹತ್ರ? ನಮ್ಮ ಹತ್ರ ಜಸ್ಟ್ 31,000 ಕೊಡ್ತೀವಿ. 31,000 ಗೆ ಅಂತ ನೋಡ್ಕೊಳ್ಳಿ ಗೈಸ್. ಇದು HP ಇದು 360 ರೊಟೇಟ್ ಆಗುತ್ತೆ ಮತ್ತೆ ಟಚ್ ಸ್ಕ್ರೀನ್ ಎಲ್ಲ ಸಿಗ್ಬಿಡುತ್ತೆ ನಿಮ್ಗೆ ಜಸ್ಟ್ 31,000 ಅಂತೆ. ಅದ್ ಬಿಟ್ರೆ ಅದ್ಯಾವ್ದು ಸರ್ ಅದು? ಸರ್ ಇದು HP 840 G8 ಸರ್ ಇದು 840 G8 ಮಾಡೆಲ್ 840 G8 ಅಂತೆ. ನೋಡ್ಕೊಳ್ಳಿ ಇದು i5 11th ಜನರೇಷನ್ CPU ಬರುತ್ತೆ ಸರ್ ಇದರ. i5 11th gen. ಓಕೆ ಇದೇನ್ 360 ರೊಟೇಟ್ ಆಗಲ್ವಾ ಸರ್ ಇದು? ಇಲ್ಲ ಸರ್ ಇದು 180 ಡಿಗ್ರಿ ಮಾತ್ರ ರೊಟೇಟ್ ಆಗುತ್ತೆ. 180 ಡಿಗ್ರಿನಾ? ಓಕೆ 16GB RAM ಬರುತ್ತೆ 256 SSD ಇದೆ ಇದರಲ್ಲಿ. ಇದು ನಿಮಗೆ 33,000 ಕೊಡ್ತೀವಿ ಸರ್. 33,000 ಗೆ ನೋಡ್ಕೊಳ್ಳಿ ಗೈಸ್. ಇದು ಲ್ಯಾಪ್ಟಾಪ್ ತಗೊಂಡ್ರೆ ಏನಾದ್ರು ಆಫರ್ ಕೊಡ್ತೀರಾ ಸರ್ ನೀವು? ಸರ್ ಆಫರ್ ಕೂಡ ಸಿಗುತ್ತೆ ಸರ್. ಬ್ಯಾಗು ಮೌಸ್ ಪ್ಯಾಡ್ ಕ್ಲೀನಿಂಗ್ ಕಿಟ್ ಓಕೆ ಎಲ್ಲ 5 ಗಿಫ್ಟ್ ಮಾತ್ರ ಫ್ರೀ ಕೊಡ್ತೀನಿ ನಿಮಗೆ. ಓಕೆ ನೋಡ್ಕೊಳ್ಳಿ 5 ಗಿಫ್ಟ್ ಫ್ರೀ ಅಂತ ಇದು ಲ್ಯಾಪ್ಟಾಪ್ ತಗೊಂಡ್ರೆ. ನೋಡಿ ಲೆನೋವೋ ಥಿಂಕ್ ಪ್ಯಾಡ್ ಇದು ಥಿಂಕ್ ಪ್ಯಾಡ್. ಓಕೆ T14 ಮಾಡೆಲ್ ಇದು T14 ಮಾಡೆಲ್ ಅಂತ. i7 10th ಜನರೇಷನ್ CPU ಬರುತ್ತೆ ಸರ್ ಇದರಲ್ಲಿ. ಓಕೆ 16GB RAM ಇದೆ ಮತ್ತೆ 512GB SSD ಇದೆ ಇದರಲ್ಲಿ. ಓಕೆ ಇದಕ್ಕೆ ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ಇದರಲ್ಲಿ 34,000 ನಾವು ನಿಮಗೆ ಕೊಡ್ತಾ ಇದೀವಿ. ಓಕೆ 34,000 ಇದು. ಓಕೆ ಸರ್ ಏನಾದ್ರು ಸ್ಟೂಡೆಂಟ್ ಬಂದ್ರೆ ಏನಾದ್ರು ಡಿಸ್ಕೌಂಟ್? ಸ್ಟೂಡೆಂಟ್ ಬಂದ್ರೆ 2,000 ಎಕ್ಸ್ಟ್ರಾ ಅವರಿಗೆ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಸ್ಟೂಡೆಂಟ್ ಬಂದ್ರೆ ಫ್ಲಾಟ್ 2,000 ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಓಕೆ ಸರ್ ಇದು ಏನು 4K ನಾ? ಇದು ಫುಲ್ HD ಡಿಸ್ಪ್ಲೇ ಇರುತ್ತೆ ಸರ್. ಫುಲ್ HD ಡಿಸ್ಪ್ಲೇನಾ? ನೋಡ್ಕೊಳ್ಳಿ ಗೈಸ್ ಇದು 180 ಡಿಗ್ರಿ ರೊಟೇಟ್ ಆಗುತ್ತೆ. ಇದು T14 ಮಾಡೆಲ್ ಇದು ಲೆನೋವೋ ಥಿಂಕ್ ಪ್ಯಾಡ್ ಅಂತ. ಅದ್ ಬಿಟ್ರೆ ಇನ್ನೊಂದಿದೆ ಡೆಲ್ದು, ಅದು ತೋರಿಸಿ ಸರ್ ನಮ್ಗೆ. ಸರ್ ಇದು ಡೆಲ್ ಲ್ಯಾಟಿಟ್ಯೂಡ್ 5320 ಮಾಡೆಲ್ ಸರ್. ಓಕೆ ಡೆಲ್ ಲ್ಯಾಟಿಟ್ಯೂಡ್ ಅಂತ ಇದು. ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ ಇದು. i7 11th ಜನರೇಷನ್ CPU ಬರುತ್ತೆ ಇದರಲ್ಲಿ 32GB RAM ಇದೆ ಸರ್ ಇದರಲ್ಲಿ. ಓಕೆ ಮತ್ತೆ 512GB SSD ಇದೆ. ಓಕೆ ಇದು ನಿಮಗೆ 45,000 ಕೊಡ್ತಾ ಇದೀವಿ. ಓಕೆ 45,000 ಗೆ ಅಂತ. ನೋಡ್ಕೊಳ್ಳಿ ಗೈಸ್ ಇದು ಹೆಂಗಿದೆ. ಮಾರ್ಕೆಟ್ ಅಲ್ಲಿ ಇದರೆಲ್ಲ ವ್ಯಾಲ್ಯೂ ಜಾಸ್ತಿ ಇದೆ 1,50,000 ಹತ್ರ ಇರುತ್ತೆ ಸರ್. ನೆಕ್ಸ್ಟ್ ನೋಡಿದ್ರೆ HP Elite book ಸರ್ ಇದು HP Elite book ಅಂತ. ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ ಇದು. 840 G9 ಮಾಡೆಲ್ 840 G9 ಅಂತ ಮಾಡೆಲ್ ಹೆಸರು. i7 12th ಜನರೇಷನ್ CPU ಬರುತ್ತೆ ಸರ್. ಓಕೆ ಇದು 32GB RAM ಇದೆ ಮತ್ತೆ 512GB SSD ಇದೆ ಸರ್ ಇದರಲ್ಲಿ. ಓಕೆ ಇದು ಏನಾದರೂ 360 ರೊಟೇಟ್ ಆಗುತ್ತೆ ಸರ್ ಇದು? ಇಲ್ಲ ಸರ್ ಇದು 180 ಡಿಗ್ರಿ. 180 ಡಿಗ್ರಿನಾ? ಓಕೆ ಟಚ್ ಸ್ಕ್ರೀನ್ ಏನು ಸಿಗಲ್ವಾ? ಟಚ್ ಸ್ಕ್ರೀನ್ ಸಿಗುತ್ತೆ ಸರ್. ಬೇಕಾದ್ರೆ ನಿಮಗೆ ಬೇರೆ ಮಾಡೆಲ್ ಅಲ್ಲಿ ಟಚ್ ಸ್ಕ್ರೀನ್ ಅವೈಲೇಬಲ್ ಇರುತ್ತೆ. ಇದರಲ್ಲಿ ವಿತ್ ನಾನ್ ಟಚ್ ಸರ್ ಇದು. ಓಕೆ ಇದಕ್ಕೆ ಪ್ರೈಸ್ ಸರ್ ಇದು? ಸರ್ ಪ್ರೈಸ್ ಇದು 61,000 ಗೆ ಕೊಡ್ತಾ ಇದೀವಿ ನಿಮಗೆ. 61,000 ಗೆ. ಓಕೆ ಮಾರ್ಕೆಟ್ ಪ್ರೈಸ್ ಏನಿದೆ ಸರ್ ಇದಕ್ಕೆ? ಸರ್ ಮಾರ್ಕೆಟ್ ಪ್ರೈಸ್ 1,50,000 ಆ ತರ ಇರುತ್ತೆ ಸರ್. ನಮ್ಮ ಹತ್ರ ಎಲ್ಲ ಲ್ಯಾಪ್ಟಾಪ್ ಗಳ MNC ಕಂಪನಿಯಿಂದಾನೇ ಡೈರೆಕ್ಟ್ ಸಿಗುತ್ತೆ. ಅವ್ರ ವಾರಂಟಿ ಎಕ್ಸ್ಪೈರ್ ಆದ್ಮೇಲೆ ನಮ್ಗೆ ಬಲ್ಕ್ ಆಗಿ ಲ್ಯಾಪ್ಟಾಪ್ ಕೂಡ ಬೈ ಮಾಡ್ತೀವಿ. ಕಂಡೀಷನ್ ಕೂಡ ಜೆನ್ಯೂನ್ ಆಗೇ ಇರುತ್ತೆ ಪ್ರಾಡಕ್ಟ್. ನೀವು ಬೇಕಾದ್ರೆ ಆಪ್ ಓಪನ್ ಮಾಡಿ ನೋಡ್ಬೋದು. ನೋಡ್ಕೊಳ್ಳಿ ಹೆಂಗಿದೆ ಅಂತ ಇದು ಕಂಡೀಷನು. ಒಂದು ಸ್ಕ್ರಾಚು ಒಂದು ಡೆಂಟು ಏನೂ ಇಲ್ವಾ ಲ್ಯಾಪ್ಟಾಪ್ ಅಲ್ಲಿ. ಆಲ್ಮೋಸ್ಟ್ ನ್ಯೂ ತರ ಇದೆ. ನೋಡ್ಕೊಳ್ಳಿ ಇದು HP ಇದು ಲೈಟ್ ಬುಕ್. ಇದು ಜಸ್ಟ್ ನಿಮಗೆ 61,000 ಆಗುತ್ತೆ ಇದು. ನೋಡ್ಕೊಳ್ಳಿ ಕಂಡೀಷನ್ ನೀವೇ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಡಸ್ಟ್ ಕೂಡ ಇಲ್ವಾ ಈ ಲ್ಯಾಪ್ಟಾಪ್ ಅಲ್ಲಿ. ಇದು ಸ್ಟೂಡೆಂಟ್ ಬಂದ್ರೆ ಫ್ಲಾಟ್ 2,000 ಡಿಸ್ಕೌಂಟ್ ಕೂಡ ಕೊಡ್ತಾರೆ ಇವರು. ಅದ್ ಬಿಟ್ರೆ ಆಪಲ್ ಲ್ಯಾಪ್ಟಾಪ್ ತೋರಿಸಿ ಸರ್ ನಮ್ಗೆ. ಇದು MacBook Air ಸರ್ ಇದು. MacBook Air ಅಂತ ಇದು ಆಪಲ್ ಅಲ್ಲಿ. ನೋಡಿ ಹೆಂಗಿದೆ. 8GB RAM ಇದೆ 256 SSD ಇದು. M1 ಚಿಪ್ ಬರುತ್ತೆ. ನಿಮಗೆ ಕೊಡ್ತಾ ಇದೆ 38,000 ಗೆ ಇದು ಫೈನಲ್ ಆಗುತ್ತೆ ಅಂತ ಸರ್. ಒಂದ್ಸಲಿ ಕವರ್ ಓಪನ್ ಮಾಡಿ ತೋರಿಸಿ. ಓಕೆ ತೋರಿಸಿ ಸರ್ ನಮಗೆ ಕಂಡೀಷನ್ ಹೆಂಗಿದೆ ಅಂತ ನೋಡೋಣ. ಅದು
ನೋಡ್ಕೊಳ್ಳಿ ಗೈಸ್, ಇದು ಕವರ್ ತೆಗ್ದಿದ್ದಾರೆ. ಇದು ಆ್ಯಪಲ್ದು, ಇದು M1 Air ಅಂತ ಇದು ನೋಡ್ಕೊಳ್ಳಿ. ನೋಡ್ಕೊಳ್ಳಿ ಗೈಸ್, ಕಂಡೀಷನ್ ನೋಡ್ಕೊಳ್ಳಿ ಗೈಸ್, ಒಂದು ಸ್ಕ್ರಾಚ್, ಒಂದು ಡೆಂಟ್ ಏನೂ ಇಲ್ವಾ ಇದು ಲ್ಯಾಪ್ಟಾಪ್ ಅಲ್ಲಿ. ಇದು ಆ್ಯಪಲ್ದು, ಇದು ಏರ್ ಅಂತೆ. ಇದು ಜಸ್ಟ್ ನಿಮಗೆ ಇನ್ನೊಂದ್ಸಲಿ ಹೇಳ್ಬಿಡಿ ಸರ್ ಪ್ರೈಸ್ ಏನಿದೆ ಅಂತ. ಇದು ಸರ್ ಮ್ಯಾಕ್ಬುಕ್ ಏರ್ 8GB RAM 256 SSD, ಇದು ನಿಮ್ಗೆ 38,000 ಕೊಡ್ತಾ ಇದೀವಿ. ಓಕೆ, 38,000ಗೆ ಫೈನಲ್ ಆಗಿಬಿಡುತ್ತೆ ಗೈಸ್ ನಿಮಗೆ ಆ್ಯಪಲ್ದು ಇದು. ಅದು ಬಿಟ್ಟರೆ ಏಸರ್ದು ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ. ನೋಡೋಣ ಸರ್, ತೋರಿಸಿ ಸರ್ ನಮಗೆ ಏಸರ್ದು ಲ್ಯಾಪ್ಟಾಪು. ಅದೇ ಏಸರ್ ಅಲ್ಟ್ರಾ 7 ಸೀರೀಸ್ ಲ್ಯಾಪ್ಟಾಪ್ ಇದೆ. ಇದು 16GB RAM ಇದೆ, 512GB SSD ಸಿಗುತ್ತೆ ಸರ್ ಇದರಲ್ಲಿ. ಓಕೆ, ಡಿಸ್ಪ್ಲೇ ನೋಡಿ OLED ಡಿಸ್ಪ್ಲೇ ಬರುತ್ತೆ ಇದರಲ್ಲಿ. ಓಕೆ, ಇದರಲ್ಲಿ ಇನ್ಬಿಲ್ಟ್ AI ಗ್ರಾಫಿಕ್ ಇದೆ ಇದರಲ್ಲಿ 4GB ಗ್ರಾಫಿಕ್ ಕಾರ್ಡ್ ಡೆಡಿಕೇಟ್. ನೋಡ್ಕೊಳ್ಳಿ ಗೈಸ್, ಇದು ಎಡಿಟಿಂಗ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಎಡಿಟಿಂಗ್, ರೆಂಡರಿಂಗ್ ಎಲ್ಲ ಮಾಡ್ಬೋದಂತ ಇದು ಏಸರ್ ಅಲ್ಲಿ. ನೋಡ್ಕೊಳ್ಳಿ ಗೈಸ್, ಇದು ಹಿಂಗಿದೆ ಅಂತ ಕಂಡೀಷನ್ ನೋಡ್ಕೊಳ್ಳಿ ಸರ್. ಒಂದ್ಸಲಿ ಕವರ್ ಹಚ್ಬಿಟ್ಟು ತೋರಿಸಿ ಸರ್ ನಮ್ಗೆ ಹೆಂಗಿದೆ ಅಂತ. ಇದು ನೋಡ್ಕೊಳ್ಳಿ ಗೈಸ್, ಇದು ಹೆಂಗಿದೆ ಅಂತ. ಇದು ಸರ್ ಮಾರ್ಕೆಟ್ ಪ್ರೈಸ್ ಏನಿದೆ ಸರ್ ಇದಕ್ಕೆ? ಸರ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 1,10,000 ಇದೆ. ಓಕೆ, 1,10,000 ಇದೆ. ನಿಮ್ಮ ಹತ್ರ ಏನಿದೆ ಸರ್ ಪ್ರೈಸ್? ಸರ್ ಫೈನಲ್ ನಾವು ನಿಮಗೆ 58,000 ಕೊಡ್ತಾ ಇದ್ದೀವಿ. 58,000ಗೆ ಕೊಟ್ಬಿಡ್ತಾರ ಅಂತ. ನೋಡ್ಕೊಳ್ಳಿ, ಇದು ಆನ್ಲೈನ್ ಪ್ರೈಸ್ 1,10,000 ಇದೆ ಇವ್ರ ಹತ್ರ, ಜಸ್ಟ್ 58,000 ಇದೆ ಅಂತ. ಕಂಡೀಷನ್ ಡೆಂಟ್ ಏನು ಇಲ್ವಾ. ಮತ್ತೆ ಇದು OLED ಡಿಸ್ಪ್ಲೇ. ಮತ್ತೆ ಸರ್ ಏನಾದ್ರು ಟಚ್ ಸ್ಕ್ರೀನ್ ಸಿಗುತ್ತೆ ಸರ್ ಇದಕ್ಕೆ? ಇದು ಟಚ್ ಸ್ಕ್ರೀನ್ ಇಲ್ಲ ಸರ್. ಓಕೆ, ಇದು ಟಚ್ ಸ್ಕ್ರೀನ್ ಏನ್ ಸಿಗಲ್ವಾ ಅಂತ. ನೋಡ್ಕೊಳ್ಳಿ ಗೈಸ್, ಇದು ಮಸ್ತ್ ಫುಲ್ ಸಖತ್ತಾಗಿದೆ ಗೈಸ್. ನಿಮ್ಗೆ ಗೇಮಿಂಗ್, ರೆಂಡರಿಂಗ್ ಎಲ್ಲ 1 year ವಾರಂಟಿ ಕೂಡ ಕೊಡ್ತೀವಿ. 1 year ವಾರಂಟಿ ಕೂಡ ಕೊಡ್ತಾರೆ ಅಂತ. ನೋಡ್ಕೊಳ್ಳಿ, ಇದು ಏಸರ್ದು ಲ್ಯಾಪ್ಟಾಪ್ ಅಲ್ಲಿ ನಿಮ್ಗೆ ಜಸ್ಟ್ 58,000 ಬಾಕ್ಸ್ ಮಾತ್ರ ಸಿಗೋದಿಲ್ಲ, ಫುಲ್ ನ್ಯೂ ಲ್ಯಾಪ್ಟಾಪ್ ಇದು. ಬಾಕ್ಸ್ ಡ್ಯಾಮೇಜ್ ಇರುತ್ತೆ ಅಷ್ಟೇ ಲ್ಯಾಪ್ಟಾಪ್. ಓಕೆ, ಬಾಕ್ಸ್ ಬಿಟ್ಟು ಎಲ್ಲ ಕೊಡ್ತಾರಂತೆ. ಇದು ನೋಡ್ಕೊಳ್ಳಿ. ಅದ್ ಬಿಟ್ರೆ ಇನ್ನೊಂದು ತೋರಿಸಿ ಸರ್ ನಮ್ಗೆ ಏನದು ಅಂತ. HP ZBook. ಓಕೆ, HP ZBook ಅಂತ. ನೋಡ್ಕೊಳ್ಳಿ ಗೈಸ್, i9 11th ಜನರೇಷನ್ CPU ಇದೆ ಸರ್ ಇದರಲ್ಲಿ. ಓಕೆ, i9 ಲೇಟೆಸ್ಟ್ ಜನರೇಷನ್ ಇದು. ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ. ಇದು HP ZBook ಅಂತ ಇದು. ಸರ್ ಇದು ಏನು ಗೇಮಿಂಗ್, ರೆಂಡರಿಂಗ್ ಎಲ್ಲ ಮಾಡ್ಬೋದು ಸರ್. 4GB ಗ್ರಾಫಿಕ್ ಬರುತ್ತೆ, ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಕೂಡ ಬರುತ್ತೆ. 32GB RAM ಇರುತ್ತೆ, 512GB SSD ಇರುತ್ತೆ ಇದರಲ್ಲಿ. ಓಕೆ, ಇದಕ್ಕೆ ಪ್ರೈಸ್ ಸರ್ ನಿಮ್ಮ ಹತ್ರ? ಸರ್ ಪ್ರೈಸ್ ನಮ್ಮ ಹತ್ರ ಬಂದ್ಬಿಟ್ಟು 75,000 ಕೊಡ್ತಾ ಇದ್ದೀವಿ. ಓಕೆ, 75,000ಗೆ ಅಂತ. ಇದು ನೋಡ್ಕೊಳ್ಳಿ, ಇದು HP ZBook ಫುಲ್ ಸಖತ್ತಾಗಿದೆ ಗೈಸ್. ಇದು ಕಂಡೀಷನ್ ನೀವೇ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಅದ್ ಬಿಟ್ರೆ ಹತ್ತು ತೋರಿಸಿ ಸರ್ ನಮ್ಗೆ. ಡೆಲ್ 550 ಸರ್. ಓಕೆ, ಡೆಲ್ದು 550 ಅಂತ. ಇದು HD ಡಿಸ್ಪ್ಲೇ ಬರುತ್ತೆ ಸರ್ ಇದಕ್ಕೆ? ಸರ್ ಟಚ್ 4K ಡಿಸ್ಪ್ಲೇ ಬರುತ್ತೆ ಇದು. 4K ಡಿಸ್ಪ್ಲೇ. ಓಕೆ, ವಿಚ್ ಟಚ್ ಸ್ಕ್ರೀನ್ ಬರುತ್ತೆ ಅಂತ. ಇದು i7 ರೋಟೇಟ್ ಆಗುತ್ತೆ. 360 ಆಗಲ್ಲ ಸರ್. ಓಕೆ, ಬರೀ ಟಚ್ ಸ್ಕ್ರೀನ್ ಸಿಗೋದು. ಓಕೆ, i7 10th ಜನರೇಷನ್ CPU ಬರುತ್ತೆ ಸರ್ ಇದರಲ್ಲಿ. ಓಕೆ, ಮತ್ತೆ 512GB SSD ಇದೆ. ಓಕೆ, ಮಾಮೂಲಿ ಡೆಡಿಕೇಟೆಡ್ 4GB ಗ್ರಾಫಿಕ್ ಕಾರ್ಡ್ ಸಿಗುತ್ತೆ ಅದಕ್ಕೆ. ಓಕೆ, ಇದಕ್ಕೆ ಪ್ರೈಸ್ ಸರ್? ಇದು ಪ್ರೈಸ್ ಬಂದ್ಬಿಟ್ಟು ಸರ್ 50,000 ಕೊಡ್ತಾ ಇದ್ದೀನಿ. ಅದು ಜಸ್ಟ್ 50,000ಗೆ ಸಿಗ್ಬಿಡುತ್ತೆ ಗೈಸ್. ನೋಡ್ಕೊಳ್ಳಿ, ಇದು ಮಾರ್ಕೆಟ್ ಪ್ರೈಸ್ ಏನಿದೆ ಸರ್ ಇದಕ್ಕೆ? ಸರ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಇದು 2 lakh ಇದೆ ಸರ್. 2 lakh ಇದೆ ನಿಮ್ಮ ಹತ್ರ. ಜಸ್ಟ್ 50,000ಗೆ ಅಂದ್ರೆ 1,50,000 ಡಿಸ್ಕೌಂಟ್ ಕೊಡ್ತಾ ಇರೋದು ನೀವು. ನೋಡ್ಕೊಳ್ಳಿ ಗೈಸ್, ಇದು ಡೆಲ್ದು ಹೆಂಗಿದೆ ಅಂತ. ಇದು ಟಚ್ ಸ್ಕ್ರೀನ್ ಸಿಗುತ್ತೆ ನಿಮ್ಗೆ, ಮತ್ತೆ 4K ಡಿಸ್ಪ್ಲೇ ಸಿಗುತ್ತೆ, ಮತ್ತೆ ಕಂಡೀಷನ್ ಫುಲ್ ಸಖತ್ತಾಗಿರುತ್ತೆ. ಮತ್ತೆ ವಾರಂಟಿ ಕೂಡ ಏನ್ ಕೊಡ್ತೀರಾ ಸರ್ ನೀವು? ವಾರಂಟಿ ಸರ್ ವಾರಂಟಿ 3 months ರೀಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. 1 year ಸರ್ವಿಸ್ ವಾರಂಟಿ ಇರುತ್ತೆ ಸರ್. ಲೆನೋವೋ ಥಿಂಕ್ಪ್ಯಾಡ್ ಸರ್, ಇದು P50 ಮಾಡೆಲ್. ಓಕೆ, i7 6th ಜನರೇಷನ್ CPU ಇರುತ್ತೆ ಇದರಲ್ಲಿ. ಓಕೆ, 16GB RAM ಇದೆ, 256 SSD ಇದೆ ಸರ್ ಇದರಲ್ಲಿ. ಓಕೆ ಸರ್, ಇದೇನು ಸರ್ ವರ್ಕ್ ಸ್ಟೇಷನ್? ಇದು ವರ್ಕ್ ಸ್ಟೇಷನ್ ಸರ್. ಓಕೆ, 2GB ಡೆಡಿಕೇಟೆಡ್ ಗ್ರಾಫಿಕ್ ಬರುತ್ತೆ ಇದರಲ್ಲಿ. ಓಕೆ, ಇದಕ್ಕೆ ಪ್ರೈಸ್ ಏನಿದೆ ಸರ್ ನಿಮ್ಮ ಹತ್ರ? ಇದು ಮಾತ್ರ 35,000 ಕೊಡ್ತಾ ಇದ್ದೀವಿ. ಓಕೆ, ಜಸ್ಟ್ 35,000ಗೆ ನಿಮಗೆ ಲೆನೋವೋ ಥಿಂಕ್ಪ್ಯಾಡ್ ವರ್ಕ್ ಸ್ಟೇಷನ್ ಸಿಗ್ಬಿಡುತ್ತೆ ಗೈಸ್. ಮತ್ತೆ ಆನ್ಲೈನ್ ಪ್ರೈಸ್ ಏನಿದೆ ಸರ್ ನಿಮ್ಮ ಹತ್ರ? ಸರ್ ಇದು ಆನ್ಲೈನ್ ಪ್ರೈಸ್ ಬಂದ್ಬಿಟ್ಟು 1,50,000 ಆ ತರ ಇರುತ್ತೆ. ಓಕೆ ಸರ್, ಇದ್ಯಾವ್ದು ಸರ್ ಇದು? ಸರ್ ಇದು ಡೆಲ್ ಓಸ್ಟ್ರೋ 5402 ಮಾಡಲ್ ಬರುತ್ತೆ. i5 11th ಜನರೇಷನ್ CPU ಇದೆ ಸರ್ ಇದರಲ್ಲಿ. ಓಕೆ, 8GB RAM ಮತ್ತೆ 512GB SSD ಇದೆ, 256 SSD ಇದೆ. ಓಕೆ, 256 SSD ಇದು. ನೋಡ್ಕೊಳ್ಳಿ ಗೈಸ್, ಇದು ಡೆಲ್ದು ಇದು ಅಂತ. ಸರ್ ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ನೀವು? ಇದು 31,000 ಕೊಡ್ತಾ ಇದ್ದೀನಿ. 31,000. ಓಕೆ, ಆನ್ಲೈನ್ ಪ್ರೈಸ್ ಏನಿದೆ ಸರ್ ಅದಕ್ಕೆ? ಸರ್ ಆನ್ಲೈನ್ ಪ್ರೈಸ್ ಬಂದ್ಬಿಟ್ಟು ಇದು 1 lakh ಇರುತ್ತೆ ಸರ್. ಓಕೆ, 1 lakh ಇರುತ್ತೆ. ನಿಮ್ಮ ಹತ್ರ ಜಸ್ಟ್ 31,000ಗೆ ಸಿಗ್ಬಿಡುತ್ತೆ. ಅದು ಬಿಟ್ರೆ ಏನಿದೆ ಸರ್ ನಿಮ್ಮ ಹತ್ರ? ತೋರಿಸಿ ಸರ್ ನಮಗೆ. ಇದ್ಯಾವ್ದು ಸರ್ ಇದು? ಸರ್ ಇದು ಡೆಲ್ ಲ್ಯಾಟಿಟ್ಯೂಡ್ ಸೀರೀಸ್ ಮಾಡಲ್ ಸರ್. 5420 ಮಾಡಲ್ ಇದೆ. i7 11th ಜನರೇಷನ್ CPU ಸಿಗುತ್ತೆ ನಿಮ್ಗೆ ಇದರಲ್ಲಿ. 16GB RAM ಮತ್ತೆ 512GB SSD ಇದೆ ಸರ್ ಇದು. ಓಕೆ, ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ನೀವು? ಸರ್ ಇದು 41,000 ಕೊಡ್ತಾ ಇದ್ದೀವಿ. 41,000. ಆಚೆ ಕಡೆ ಏನಿದೆ ಸರ್ ಇದಕ್ಕೆ ಪ್ರೈಸ್? ಇದು ಇರುತ್ತೆ ಸರ್ 1,30,000 ಆ ತರ ಇರುತ್ತೆ. 1,30,000 ಇರುತ್ತೆ. ಓಕೆ, ನೆಕ್ಸ್ಟ್ ಇದು ಡೆಲ್ ಲ್ಯಾಟಿಟ್ಯೂಡ್. ಓಕೆ, 7410 ವಿತ್ ಟಚ್ ಕೂಡ ಸಿಗುತ್ತೆ ಸರ್ ಇದರಲ್ಲಿ. ಟಚ್ ಸ್ಕ್ರೀನ್ ಕೂಡ ಬರುತ್ತೆ ಅಂತ. ನೋಡ್ಕೊಳ್ಳಿ ಗೈಸ್, 360 ರೋಟೇಟ್ ಆಗಲ್ವಾ? ಬರೀ 180 ಡಿಗ್ರಿ. ಓಕೆ, ಓಕೆ, 180 ಡಿಗ್ರಿ ರೋಟೇಟ್. i5 10th ಜನರೇಷನ್ CPU ಬರುತ್ತೆ ಇದರಲ್ಲಿ. 16GB RAM ಮತ್ತೆ 512GB SSD ಇದೆ ಸರ್ ಇದರಲ್ಲಿ. ಓಕೆ,
ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್ ಸರ್? ಪ್ರೈಸ್ ಬಂದ್ಬಿಟ್ಟು ಇದು 32,000 ಕೊಡ್ತಾ ಇದೀವಿ ಸರ್. ಓಕೆ 32,000ಗೆ. ಓಕೆ ನಮ್ಮ ಹತ್ರ ನೀವು ಲ್ಯಾಪ್ಟಾಪ್ ನೋಡಬಹುದು, ಎಲ್ಲ ಬಿಸ್ನೆಸ್ ಸೀರೀಸ್ ಲ್ಯಾಪ್ಟಾಪ್ ಮಾತ್ರ ನಾವು ಸೇಲ್ ಮಾಡ್ತಾ ಇದೀವಿ. ಓಕೆ ಹೋಮ್ ಸೀರೀಸ್ ಲ್ಯಾಪ್ಟಾಪ್ ಮಾತ್ರ ಸೇಲ್ ಮಾಡೋದಿಲ್ಲ, ಯಾಕೆಂದ್ರೆ ಹೋಮ್ ಸೀರೀಸ್ ಲ್ಯಾಪ್ಟಾಪ್ ಡ್ಯೂರೇಬಿಲಿಟಿ ಬರಲ್ಲ, ಜಾಸ್ತಿ ದಿನ ಬರೋದಿಲ್ಲ. 1 year 2 year ಹತ್ರ ಯೂಸ್ ಮಾಡಿದ್ರೆ ಸ್ಲೋ ಆಗುತ್ತೆ ಲ್ಯಾಪ್ಟಾಪ್, ಹ್ಯಾಂಗ್ ಇಶ್ಯೂ ಬರುತ್ತೆ. ಅದಕ್ಕೋಸ್ಕರ ನಾವು ಬಿಸ್ನೆಸ್ ಸೀರೀಸ್ ಲ್ಯಾಪ್ಟಾಪ್ ಮಾತ್ರ ಸೇಲ್ ಮಾಡ್ತಾ ಇದೀವಿ. ಬಿಸ್ನೆಸ್ ಸೀರೀಸ್ ಲ್ಯಾಪ್ಟಾಪ್ ಬಂದ್ಬಿಟ್ಟು 4 to 5 years ಈಸಿಯಾಗಿ ಆರಾಮ್ಸಾಗಿ ಯೂಸ್ ಮಾಡಬಹುದು, ಏನು ಪ್ರಾಬ್ಲಮ್ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಬಿಸ್ನೆಸ್ ಸೀರೀಸ್ ಲ್ಯಾಪ್ಟಾಪ್ ಮಾತ್ರ ಸೇಲ್ ಮಾಡ್ತಾ ಇದೀವಿ. ಓಕೆ, ಅದು ಕೂಡ ಪ್ರೈಸಸ್ ತುಂಬಾ ಕಡಿಮೆ ಇದೆ ಲ್ಯಾಪ್ಟಾಪ್. ಓಕೆ ಸರ್ ನೆಕ್ಸ್ಟ್ ಇದು HP Victus ಅಂತ ಸರ್. HP Victus ಅಂತ ನೋಡ್ಕೊಳ್ಳಿ ಗೈಸ್. ಇದು ಎಡಿಟಿಂಗ್ ಎಡಿಟಿಂಗ್ ರೆಂಡರಿಂಗ್ ಕೋಡಿಂಗ್ ಎಲ್ಲ ಓಕೆ ಎಲ್ಲ ಮಾಡಬಹುದು. ಇದು ಆಲ್ರೌಂಡರ್ ಹೇಳ್ಬೋದು. i5 11th ಜನರೇಷನ್ CPU ಬರುತ್ತೆ ಸರ್ ಇದರಲ್ಲಿ. ಇದು 8GB RAM ಮತ್ತೆ 512GB SSD ಇದೆ ಇದರಲ್ಲಿ. ಓಕೆ, ಇದಕ್ಕೆ ಪ್ರೈಸ್ ಏನು ಇಟ್ಟಿದ್ದೀರಾ ಸರ್ ನೀವು? ಇದು ಪ್ರೈಸ್ ಬಂದ್ಬಿಟ್ಟು 45,000 ಕೊಡ್ತಾ ಇದ್ದೀವಿ. ಓಕೆ 45,000ಗೆನಾ? ಓಕೆ ನೋಡ್ಕೊಳ್ಳಿ ಗೈಸ್. ಇದು ಆನ್ಲೈನ್ ಪ್ರೈಸ್ ಏನಿದೆ ಸರ್ ಇದಕ್ಕೆ? ಸರ್ ಆನ್ಲೈನ್ ಪ್ರೈಸ್ ಬಂದ್ಬಿಟ್ಟು 1,50,000 ಇರುತ್ತೆ ಸರ್. ಓಕೆ 1,50,000 ಇರುತ್ತೆ ನಿಮ್ಮ ಹತ್ರ. ಜಸ್ಟ್ 45,000 ಕೊಡ್ತಾ ಇದ್ದೀವಿ. 45,000ಗೆ ನಿಮಗೆ HP ಇದು Victus ಸಿಗ್ಬಿಡುತ್ತೆ ಗೈಸ್. ಹತ್ರ ಮಲ್ಟಿಪಲ್ ಆಪ್ಷನ್ ಕೂಡ ಇದೆ ಸರ್ ಸೇಮ್ ಮಾಡೋದ್ರಲ್ಲಿ. ಓಕೆ ಕಂಡೀಷನ್ ನೋಡಿ ತುಂಬಾ ಚೆನ್ನಾಗಿದೆ, ಹೆಂಗಿದೆ ಅಂತ. ಇದು 360 ಆಂಗಲ್ ಅಲ್ಲಿ ಫೋಲ್ಡ್ ಆಗುತ್ತೆ, ಫುಲ್ ಸಖತ್ತಾಗಿದೆ ಗೈಸ್. ಕಂಡೀಷನ್ ನೋಡ್ಕೊಳ್ಳಿ, ಇದು 360 ರೊಟೇಟ್ ಆಗುತ್ತೆ, ಮತ್ತೆ ಟಚ್ ಸ್ಕ್ರೀನ್ ಎಲ್ಲ ಸಿಗ್ಬಿಡುತ್ತೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಕಂಡೀಷನ್ ಸರ್. ಇದು ಸರ್ ನೆಕ್ಸ್ಟ್ ಡೆಲ್ ಲ್ಯಾಟಿಟ್ಯೂಡ್ ಸರ್. ಇದು ಡೆಲ್ ಲ್ಯಾಟಿಟ್ಯೂಡ್ ಅಂತ ನೋಡ್ಕೊಳ್ಳಿ. 5440 ಸೀರೀಸ್ i5 13th ಜನರೇಷನ್ CPU ಬರುತ್ತೆ ಸರ್ ಇದರಲ್ಲಿ. ಓಕೆ 16GB RAM ಮತ್ತೆ 512GB SSD ಇದೆ. ಓಕೆ, ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ನೀವು? ಸರ್ ಇದು ಪ್ರೈಸ್ 51,000 ಕೊಡ್ತೀವಿ ಸರ್. 51,000 ಅಂತ ನೋಡ್ಕೊಳ್ಳಿ. ಇದು ಡೆಲ್ ಲ್ಯಾಟಿಟ್ಯೂಡ್ ಅಂತ. ಇದು ಅದ್ ಬಿಟ್ರೆ ಅದು ತೋರಿಸಿ ಸರ್ ನಮ್ಗೆ. ಲ್ಯಾಟಿಟ್ಯೂಡ್ 5300 5300. ಓಕೆ ವಿತ್ ಟಚ್ ಸ್ಕ್ರೀನ್ ಸಿಗುತ್ತೆ ಸರ್. ಇದು ಟಚ್ ಸ್ಕ್ರೀನ್ ಬರುತ್ತೆ ಇದಕ್ಕೆ ನೋಡ್ಕೊಳ್ಳಿ. 360 ಆಂಗಲ್ ಅಲ್ಲಿ ಫೋಲ್ಡ್ ಕೂಡ ಆಗುತ್ತೆ. ಓಕೆ 360 ರೊಟೇಟ್ ಕೂಡ ಆಗುತ್ತೆ ಅಂತೆ, ಮತ್ತೆ ಟಚ್ ಸ್ಕ್ರೀನ್ ಎಲ್ಲ ಸಿಗುತ್ತೆ ಅಂತೆ. ಇದಕ್ಕೆ ನೋಡಿ ಸರ್, ಇದಕ್ಕೆ ಕಾನ್ಫಿಗರೇಷನ್ ಹೇಳ್ಬಿಡಿ ಸರ್ ನಮಗೆ. ಸರ್ i5 8th ಜನರೇಷನ್ 16GB RAM ಮತ್ತೆ 256 SSD ಇದೆ. ಓಕೆ ಇದು ಬಂದ್ಬಿಟ್ಟು 25,000 ಕೊಡ್ತಾ ಇದ್ದೀವಿ. ಜಸ್ಟ್ 25,000 ಗೈಸ್ ನಿಮಗೆ ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ಸಿಗ್ಬಿಡುತ್ತೆ, ಮತ್ತೆ 360 ರೊಟೇಟ್ ಕೂಡ ಆಗುತ್ತೆ. ನೋಡ್ಕೊಳ್ಳಿ, ಅದ್ ಬಿಟ್ರೆ ಇದ್ಯಾವ್ದು ಸರ್ ಇದು? ಸರ್ ಇದು ಡೆಲ್ ಲ್ಯಾಟಿಟ್ಯೂಡ್ 5420 ಮಾಡಲ್. ಓಕೆ ಇದು i7 11th ಜನರೇಷನ್ CPU ಸಿಗುತ್ತೆ ಸರ್ ಇದರಲ್ಲಿ. ಓಕೆ ಇದು 16GB RAM ಮತ್ತೆ 512GB SSD ಇದೆ. ಓಕೆ ಇದು 41,000 ಕೊಡ್ತೀವಿ ಸರ್. ಓಕೆ 41,000 ನೋಡ್ಕೊಳ್ಳಿ ಗೈಸ್. ಇದು ಬರುತ್ತೆ i5 6th ಜನರೇಷನ್ ಪ್ರೊಸೆಸರ್ ಇದೆ ಇದರಲ್ಲಿ. ಓಕೆ 8GB RAM ಮತ್ತೆ 256 SSD ಇದೆ. ಓಕೆ ಇದು ಜಸ್ಟ್ ನಿಮ್ಗೆ 18,000 ಕೊಡ್ತಾ ಇದೆ. ಓಕೆ ಜಸ್ಟ್ 18,000 ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ. ಇದು ಲ್ಯಾಪ್ಟಾಪ್ ನಿಮ್ಗೆ 16 ಇಂಚ್ ಇದು ಲ್ಯಾಪ್ಟಾಪ್ ಸಿಗ್ಬಿಡುತ್ತೆ. ಇದು ನೋಡ್ಕೊಳ್ಳಿ ಹೆಂಗಿದೆ ಅಂತ. ಅದು ಕಂಡೀಷನ್. ಇದು ವರ್ಕ್ ಸ್ಟೇಷನ್ Lenovo ThinkPad. ಓಕೆ ThinkPad ಅಲ್ಲಿ ವರ್ಕ್ ಸ್ಟೇಷನ್ ಅಂತ ನೋಡ್ಕೊಳ್ಳಿ. ಟಚ್ ಸ್ಕ್ರೀನ್ ಸಿಗುತ್ತೆ ಇದರಲ್ಲಿ. ಇದಕ್ಕೆ ಟಚ್ ಸ್ಕ್ರೀನ್ ಸಿಗುತ್ತೆ ಸರ್. ಓಕೆ ನೋಡ್ಕೊಳ್ಳಿ ಗೈಸ್. ಇದು ಬಂದ್ಬಿಟ್ಟು P51 ಮಾಡಲ್ i7 7th ಜನರೇಷನ್ CPU ಬರುತ್ತೆ ಇದರಲ್ಲಿ. ಓಕೆ 32GB RAM ಮತ್ತೆ 512GB SSD ಬರುತ್ತೆ. ಓಕೆ ಮತ್ತೆ 4GB ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಸಿಗ್ತಾ ಇದೆ ನಿಮಗೆ. ಓಕೆ 4GB ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಕೂಡ ಬಂದ್ಬಿಡುತ್ತೆ ಗೈಸ್ ನಿಮಗೆ. ಇದು ಅದು ಮತ್ತೆ ಟಚ್ ಸ್ಕ್ರೀನ್ ಕೂಡ ಸಿಗುತ್ತೆ. ಇದು Lenovo ವರ್ಕ್ ಸ್ಟೇಷನ್. ಇದಕ್ಕೆ ಪ್ರೈಸ್ ಏನು ಇಟ್ಟಿದ್ದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು ಇದು 35,000 ಕೊಡ್ತಾ ಇದೆ ಸರ್. ಓಕೆ ಜಸ್ಟ್ 35,000 ನಿಮಗೆ ವರ್ಕ್ ಸ್ಟೇಷನ್ ಸಿಗ್ಬಿಡುತ್ತೆ ಗೈಸ್, ಮತ್ತೆ ಟಚ್ ಸ್ಕ್ರೀನ್ ಸಿಗುತ್ತೆ ನಿಮಗೆ ಅದರಲ್ಲಿ. ಸರ್ ನೆಕ್ಸ್ಟ್ ನೋಡಿದ್ರೆ HP 250 ಮಾಡಲ್ ಬರುತ್ತೆ ಸರ್. ಇದು i5 10th ಜನರೇಷನ್ CPU ಇದೆ. ಓಕೆ 16GB RAM ಮತ್ತೆ 512GB SSD ಇದೆ ಇದರಲ್ಲಿ. ಓಕೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 35,000 ಕೊಡ್ತೀವಿ. ಓಕೆ 35,000 ಸಿಗ್ಬಿಡುತ್ತೆ ಗೈಸ್ ನಿಮಗೆ. ಅದ್ ಬಿಟ್ರೆ ತೋರಿಸಿ ಸರ್ ನಮ್ಗೆ ಏನೇನಿದೆ ಅಂತ. ನೆಕ್ಸ್ಟ್ ನೋಡಿದ್ರೆ ಡೆಲ್ 5420 ಮಾಡಲ್ ಸರ್. ಇದು ಓಕೆ i5 11th ಜನರೇಷನ್ CPU ಬರುತ್ತೆ ಇದರಲ್ಲಿ. 16GB RAM ಮತ್ತೆ 256 SSD ಇದೆ ಇದರಲ್ಲಿ. ಓಕೆ ಇದು ನಿಮಗೆ ಜಸ್ಟ್ 35,000 ಕೊಡ್ತಾ ಇದೀವಿ ಸರ್. ಓಕೆ 35,000 ಅಂತ ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ. ಇದು ಕಂಡೀಷನ್ ನೋಡ್ಕೊಳ್ಳಿ. ಇದು ಡೆಲ್ದು ಇದು 5420 ಸರ್. 5420 ಮಾಡಲ್. ಓಕೆ ನೋಡ್ಕೊಳ್ಳಿ 5420 ಮಾಡಲ್ ಅಂತ ಕೇಳ್ಕೊಳ್ಳಿ. ಅದ್ ಬಿಟ್ರೆ ತೋರಿಸಿ ಸರ್ ನಮ್ಗೆ ಏನಿದೆ ಅಂತ. ಸರ್ ನೆಕ್ಸ್ಟ್ HP 840G7 ಸರ್ ಮಾಡಲ್. ಇದು HP 840G7 ಅಂತೆ. ಓಕೆ i5 10th ಜನರೇಷನ್ CPU ಬರುತ್ತೆ ಇದರಲ್ಲಿ. ಓಕೆ 16GB RAM ಇದೆ ಮತ್ತೆ 256 SSD ಇದೆ ಸರ್ ಇದರಲ್ಲಿ. ಓಕೆ ಇದಕ್ಕೆ ಪ್ರೈಸ್ ಏನಿದೆ ಸರ್ ನಿಮ್ಮ ಹತ್ರ? ಸರ್ ಇದು 34,000 ಕೊಡ್ತೀವಿ ಸರ್. 34,000 ಸಿಗ್ಬಿಡುತ್ತೆ ಗೈಸ್ ನಿಮಗೆ. ಮತ್ತೆ ಮಾರ್ಕೆಟ್ ಪ್ರೈಸ್ ಏನಿದೆ ಸರ್ ಇದಕ್ಕೆ ನಿಮ್ಮ ಹತ್ರ? ಸರ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಇದು 1,70,000 ಇದೆ ಸರ್. ಓಕೆ 1,70,000 ಇದೆ ನಿಮ್ಮ ಹತ್ರ. ಇದ್ಯಾವ್ದು ಸರ್ ಇದು? ಸರ್ ನೆಕ್ಸ್ಟ್ ಡೆಲ್ ಲ್ಯಾಟಿಟ್ಯೂಡ್ 3400 ಮಾಡಲ್. ಇದು ಡೆಲ್ ಲ್ಯಾಟಿಟ್ಯೂಡ್ ಅಂತ ನೋಡ್ಕೊಳ್ಳಿ ಗೈಸ್. i7 8th ಜನರೇಷನ್ CPU ಇದೆ ಇದರಲ್ಲಿ. ಓಕೆ ಇದು ಮತ್ತೆ 256 SSD ಬರುತ್ತೆ. ಇದು 25,000 ಕೊಡ್ತಾ ಇದೆ ಸರ್. ಜಸ್ಟ್ 25,000 ಸಿಗ್ಬಿಡುತ್ತೆ ಗೈಸ್. ನೋಡ್ಕೊಳ್ಳಿ ನಿಮಗೆ ಹೆಂಗಿದೆ ಅಂತ. ಇದು 8GB RAM ಮತ್ತೆ 256GB SSD ಸಿಗ್ಬಿಡುತ್ತೆ ನಿಮಗೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಕಂಡೀಷನ್ ನೋಡ್ಕೊಳ್ಳಿ ಗೈಸ್.
ಸರ್ ನಮ್ಮ ಹತ್ರ ಮೈಕ್ರೋಸಾಫ್ಟ್ ಟ್ಯಾಬ್ ಕೂಡ ಇದೆ, ಲ್ಯಾಪ್ಟಾಪ್ ಇದು ಟ್ಯಾಬ್ ತರ ಯೂಸ್ ಮಾಡಬಹುದು ನಿಮಗೆ. ಓಕೆ, ಲ್ಯಾಪ್ಟಾಪ್ ಅದು ಟ್ಯಾಬ್ ತರ ಯೂಸ್ ಮಾಡಬಹುದು ಅಂತ ನೋಡ್ಕೊಳ್ಳಿ guys. ಇದು ಮೈಕ್ರೋಸಾಫ್ಟ್ ಇದು i5 10th ಜನರೇಷನ್ CPU ಬರುತ್ತೆ ಸರ್ ಇದರಲ್ಲಿ. ಓಕೆ, 128 SSD ಸಿಗುತ್ತೆ. ಓಕೆ, ಮತ್ತೆ 8GB RAM ಇದೆ ಸರ್ ಇದರಲ್ಲಿ. ಓಕೆ. ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್ ಇದಕ್ಕೆ? ಪ್ರೈಸ್ 25,000 ಕೊಡ್ತಾ ಇದ್ದೀವಿ ಸರ್. 25,000 ಗೆ ಸಿಗ್ಬಿಡುತ್ತೆ ಗೈಸ್. ನೋಡ್ಕೊಳ್ಳಿ ಇದು ಹೆಂಗಿದೆ ಅಂತ. ಇದು ಲ್ಯಾಪ್ಟಾಪ್ ಟ್ಯಾಬ್ ತರ ಯೂಸ್ ಮಾಡಬಹುದು. ಫುಲ್ ಮೈಕ್ರೋಸಾಫ್ಟ್ ಆಗಿದೆ. ಇದು ಮೈಕ್ರೋಸಾಫ್ಟ್ ಕಂಪನಿದು. ಅದು ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಕಂಡೀಷನ್ ಒಂದು ಸ್ಕ್ರಾಚ್ ಡೆಂಟ್ ಏನು ಇಲ್ವಾ ಅದರಲ್ಲಿ. ಅದ್ ಬಿಟ್ರೆ ಏನಿದೆ ಸರ್ ನಮ್ಗೆ ತೋರಿಸಿ. ನೆಕ್ಸ್ಟ್ HP 840G6 ಸರ್ ಮಾಡೋದು. ಓಕೆ, i7 8 ಜನರೇಷನ್ CPU ಸಿಗುತ್ತೆ ಇದರಲ್ಲಿ. ಓಕೆ, ಮತ್ತೆ 16GB RAM 512GB SSD ಇದೆ ಸರ್ ಇದರಲ್ಲಿ. ಓಕೆ. ಇದಕ್ಕೆ ಪ್ರೈಸ್ ಇದು 31,000 ಕೊಡ್ತೀವಿ ಸರ್. 31,000 ಗೆ. ಓಕೆ ಸರ್, ಇದ್ಯಾವ್ದು ಸರ್ ಇದು? ಸರ್ ಇದು HP ಲ್ಯಾಪ್ಟಾಪ್ ಸರ್ ಇದು. Ryzen 5 CPU ಬರುತ್ತೆ. ಓಕೆ, ಮತ್ತೆ 8GB RAM 512GB SSD ಇದೆ ಸರ್ ಇದು. ಓಕೆ. ಅನ್ಟಚ್ ಲ್ಯಾಪ್ಟಾಪ್ ಸರ್ ಇದು. ಬಾಕ್ಸ್ ಮಾತ್ರ ಡ್ಯಾಮೇಜ್ ಇರುತ್ತೆ ನಮ್ಮ ಇದು. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ 80,000 ಇದೆ ಸರ್. ಓಕೆ. ನಮ್ಮ ಹತ್ರ ಜಸ್ಟ್ ಇದು 48,000 ಕೊಡ್ತಾ ಇದೀವಿ. ಜಸ್ಟ್ 48,000 ಗೆ ಅಂತ ನೋಡ್ಕೊಳ್ಳಿ ಗೈಸ್. ಇದು ಲ್ಯಾಪ್ಟಾಪ್ ನೋಡ್ಬೋದು ಸರ್ ಇದು ಫುಲ್ ಸಖತ್ತಾಗಿದೆ ಗೈಸ್. ಕಂಡೀಷನ್ ಹೊಸ ಲ್ಯಾಪ್ಟಾಪ್ ಇದು. ಬರೀ ಬಾಕ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿರೋದು. ಅದಕ್ಕೋಸ್ಕರ ಇವರು ಕಂಪನಿ ಕಡೆಯಿಂದ 3 years ವಾರಂಟಿನೂ ಕೊಡುತ್ತೆ. ಕಂಪನಿ ಕಡೆಯಿಂದ ಸಿಗ್ಬಿಡುತ್ತೆ ಗೈಸ್ ವಾರಂಟಿ ನಿಮ್ಗೆ. ಸರ್ ಸರ್ವಿಸ್ ಹೆಂಗ್ ಮಾಡ್ತೀರಾ ಸರ್ ಅದಕ್ಕೆ? ಸರ್ವಿಸ್ ಮನೆಗೆ ವಿಸಿಟ್ ಮಾಡಿ, ಮನೆಗೆ ವಿಸಿಟ್ ಮಾಡಿ ಮಾಡ್ಕೊಡ್ತಾರಂತೆ. ನೀವು ಇಲ್ಲಿ ಬರಕ್ಕೆ ಏನು ಅವಶ್ಯಕತೆ ಇಲ್ವಾ, ಅವರೇ ಮನೆಗೆ ಬಂದು ಎಲ್ಲ ಸರ್ವಿಸ್ ಮಾಡ್ಕೊಡ್ತಾರಂತೆ. ಅದ್ ಬಿಟ್ರೆ ನಿಮ್ಗೆ ಆಕ್ಸೆಸರೀಸ್ ಕೂಡ ಅವೈಲೇಬಲ್ ಇದೆ ಅಂತ ಇವ್ರ ಹತ್ರ ನೋಡ್ಕೊಳ್ಳಿ. ಮತ್ತೆ PC ಬಿಲ್ಡ್ ಎಲ್ಲ ತುಂಬಾ ಲ್ಯಾಪ್ಟಾಪ್ ಗಳು ಸಿಗುತ್ತೆ. ಮಲ್ಟಿಪಲ್ ಲ್ಯಾಪ್ಟಾಪ್. ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅಂತ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ. ಒಳಗಡೆ ತುಂಬಾ ಲ್ಯಾಪ್ಟಾಪ್ ಇದೆ. ನಿಮಗೆ i5 ಲ್ಯಾಪ್ಟಾಪ್ ಬೇಕಾ, i7 ಬೇಕಾ, i9 ಬೇಕಾ, ತುಂಬಾ ಎಲ್ಲಾ ಲ್ಯಾಪ್ಟಾಪ್ ಸಿಗುತ್ತೆ. ಪ್ರತಿಯೊಂದು ಲ್ಯಾಪ್ಟಾಪ್ ಕೂಡ ಸಿಗುತ್ತೆ. ಓಕೆ, ಯಾವುದೇ ಬೇಕು ಅಂದ್ರೆ ಕಾಲ್ ಮಾಡಿ, ಕಾಲಲ್ಲಿ ರೆಸ್ಪಾನ್ಸ್ ಮಾಡ್ತೀವಿ. ಮತ್ತೆ ತುಂಬಾ ಕಾಂಪೊನೆಂಟ್ಸ್ ಕೂಡ ಸಿಗುತ್ತೆ ನಮ್ಮ ಹತ್ರ. ಪ್ರೊಸೆಸರ್ ಸಿಗುತ್ತೆ, ಮತ್ತೆ ಗ್ರಾಫಿಕ್ ಕಾರ್ಡ್ ಸಿಗ್ತಾ ಇದೆ, ಮದರ್ ಬೋರ್ಡ್ಸ್ ಎಲ್ಲಾದ್ರೂ ಸಿಗುತ್ತೆ. ನಮ್ಮ ಹತ್ರ ಕಸ್ಟಮ್ PCB ಕೂಡ ಮಾಡ್ತಾ ಇದೀವಿ. ಮತ್ತೆ ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಸರ್ವಿಸ್ ಕೂಡ ಇದೆ ನಮ್ಮ ಹತ್ರ. ಓಕೆ, ಯಾವ್ದೇ ಸರ್ವಿಸ್ ಕೂಡ ಬೇಕಂದ್ರೆ ನಮ್ಮ ಆರ್ನ ಕಂಪ್ಯೂಟರ್ ವಿಸಿಟ್ ಮಾಡಿ. ಓಕೆ, ಮತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ. ಏನ್ ಗುರು ಲ್ಯಾಪ್ಟಾಪ್ ಸಕ್ಕತ್ತಾಗಿದೆ. ಲ್ಯಾಪ್ಟಾಪ್ ಹಾಳು ಮಾಡಿದ್ಯಾ ನೀನು? ಯಾಕೆ 1 lakh? ಬನ್ನಿ ನಿಮ್ಗೆ 15,000 ಕೊಡಿಸ್ತೀನಿ. ಏನ್ ಸರ್ 1 lakh ಲ್ಯಾಪ್ಟಾಪ್ ನಿಮ್ ಹತ್ರ ಬರೀ 15,000 ಗೆ ಸಿಗ್ತಾ ಇರೋದಂತೆ, ನಿಜಾನೇ ಸರ್ ಅದು? ನಮ್ಮ ಹತ್ರ 15,000 ಹಿಡಿದು 1 lakh ವರೆಗೂ ಅಪ್ ಟು ಲ್ಯಾಪ್ಟಾಪ್ ಸಿಗುತ್ತೆ. ನೀವು ಅಷ್ಟೇ ಅಲ್ಲ, ನಮ್ಮ ಹತ್ರ 360 ಡಿಗ್ರಿ ಲ್ಯಾಪ್ಟಾಪ್ ಸಿಗುತ್ತೆ. ಕಂಡೀಷನ್ ಅಲ್ಲಿ ನೋಡಬಹುದು, A+ ಕಂಡೀಷನ್ ಲ್ಯಾಪ್ಟಾಪ್ ಸರ್. ಹೌದು, ಬರೀ 15,000 ಇಂದ ಸ್ಟಾರ್ಟ್ ಆಗುತ್ತೆ. ಆಪಲ್, HP, ಡೆಲ್, ಲೆನೋವೋ ಯಾವುದೇ ಲ್ಯಾಪ್ಟಾಪ್ ತಗೊಂಡ್ರೆ ನೀವು 15,000 ಇಂದ ಸ್ಟಾರ್ಟ್ ಆಗುತ್ತೆ. ಇಷ್ಟೇ ಅಲ್ಲ, ಅದ್ರ ಜೊತೆ ನಿಮ್ಗೆ 3 months ವಾರಂಟಿ ಸಿಗುತ್ತೆ, 1 year ಸರ್ವಿಸ್ ವಾರಂಟಿ ಸಹ ಸಿಗುತ್ತೆ. 5 ಗಿಫ್ಟ್ಸ್ ಅಂದ್ರೆ ನಮ್ದು ಒರಿಜಿನಲ್ ಬ್ಯಾಗ್ ಇರುತ್ತೆ, ಲ್ಯಾಪ್ಟಾಪ್ ಚಾರ್ಜರ್ ಇರುತ್ತೆ, ಪ್ಲಸ್ ನಿಮ್ಗೆ ಮೌಸ್ ಪ್ಯಾಡ್ ಕ್ಲೀನಿಂಗ್ ಕಿಟ್ ವಿತ್ 5 ಗಿಫ್ಟ್ಸ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ ಇದ್ರ ಜೊತೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ನಮ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು ಆರ್ನಾ ಕಂಪ್ಯೂಟರ್ಸ್ ಬರುತ್ತೆ, ಯಶವಂತಪುರ ಬಾಂಬೆ ಡೈನ್ ರೋಡ್ ಅಲ್ಲಿ ಬರುತ್ತೆ.